ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಆಶ್ರಯದಲ್ಲಿ ಮಂಡ್ಯ ಸಿಟಿ ಅರ್ಕೇಶ್ವರ ನಗರ ಗುತ್ತಲು ಅರ್ಕೇಶ್ವರ ನಗರದಲ್ಲಿ 98ನೇ ಮಹಾಮನೆ ಕಾರ್ಯಕ್ರಮ ಶ್ರೀಮತಿ ಶೋಭಾ GM ಗಿರೀಶ್ ಅವರ ಮನೆಯಲ್ಲಿ ನೆರವೇರಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು GM ನಾಗರಾಜ್ ಅವರು ವಹಿಸಿದ್ದರು. ಜಗದೀಶ್, ಲೋಕೇಶ್, ಪಾರ್ಶ್ವಮೂರ್ತಿ, ಪರಮಶಿವಯ್ಯ ಸೇರಿದಂತೆ ಸಾವುಕಾರ ಸಿದ್ದಪ್ಪ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಬಸವಪ್ರಿಯ ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಬಸವ ತತ್ವ, ಸಿದ್ಧಾಂತ ಮತ್ತು ಶರಣ ಸಂಸ್ಕೃತಿ ಸಂದೇಶಗಳನ್ನು ನೀಡಿದರು. ಶ್ರೀಮತಿ ಶೋಭಾ ಗಿರೀಶ್ ಅವರಿಗೆ ಅಭಿನಂದನಾ ಪತ್ರ ಮತ್ತು ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಶರಣೆಯರು ಭಾಗವಹಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದಕ್ಕೂ ಮುನ್ನ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಜೊತೆಗೆ ಪರಶುಮೂರ್ತಿಯವರು ವಚನ ಗಾಯನ ಮತ್ತು ವಚನ ಪ್ರಾರ್ಥನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದಂತಹ ಅನೇಕ ಮುಖಂಡರುಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವಗುರು ಬಸವಣ್ಣನವರ ತತ್ವ, ಸಿದ್ಧಾಂತ, ಆದರ್ಶಗಳನ್ನು ಸಮಸ್ತ ಜನರು ಪಾಲಿಸುವಂತೆ ಮತ್ತು ವಚನ ಸಾಹಿತ್ಯ, ವಚನ ಸಂಸ್ಕೃತಿ, ಶರಣ ಸಂಸ್ಕೃತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮನವಿ ಮಾಡಲಾಯಿತು. ನಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ GM ನಾಗರಾಜರವರು ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾಲೋನಿ ಅರ್ಕೇಶ್ವರ ನಗರದ ವಾಸಿಯಾದಂತಹ ಶರಣೆ ಶ್ರೀಮತಿ ಶೋಭಾ ಮತ್ತು ಶರಣ GM ಗಿರೀಶ್. ನಾವು ಎಲ್ಲಕ್ಕೆ ಸಂಘಟನೆ ಮಾಡಿದ್ದೀವಿ. ಜನ ಅಷ್ಟೇ ಜನ ಇದ್ದಾರೆ. ಎಲ್ಲ ಒಂದೊಂದು ಕಡೆ ಮಿಸ್ ಆಗೋಷ್ಟು ಒಣಗಡ್ಡಿ ಜನ ಅಷ್ಟೇ ಜನ ಇದೆ. ಹಿಂಗಾಯ್ತು ಅಂದ್ರೆ 98 ಮಹಾಮನೆಯಲ್ಲಿ ಎಲ್ಲ ಇದೆ, ಆದ್ರೆ ಇಡೀ ಕಾರ್ಯ ಮೆಲ್ಲ ಮೆಲ್ಲಗೆ ಷಷ್ಟಲವ ಮೀರಿ ನಿರವಯವ ಸ್ಥಳವ ನೈದುವನಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೋಡಿ, ಲಿಂಗಪತಿ ಲಿಂಗಪತಿ ಶರಣ ಜಯ ಬಸವೇಶ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ. ಇವರ ಬದುಕು ಜೀವನ ಸುಖವಾಗಲಿ. ಇವರಿಗೆ ಶರಣಾರ್ಥಿಗಳು. ಒಡೆಯನ ಬೇಡುವೆ ಒಡೆಯಂಗಡಲ ತೋರಿ, ಒಡೆಯಂಗಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಶ್ರೀಮತ ಶ್ರೀ 1947ನೇ ಶಕೆ ಶ್ರೀ ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ಈ 98ನೇ ಮಹಾಮನೆ ನಗರ ವ್ಯಾಪ್ತಿಪೂರ್ವ ಚತುರ್ಮುಖ ಗ್ರಾಮದ ಗಿರಿಸ್ಮನೆಯಲ್ಲಿ ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯ ಅಧ್ಯಕ್ಷತೆಯನ್ನು ನಮ್ಮ ಶರಣರಾದ GM ನಾಗರಾಜ್ ವಹಿಸಿಕೊಂಡು ನಡೆಸಿಕೊಳ್ಳಬೇಕು ಶರಣಾರ್ಥಿಗಳು. ಶರಣ ಪರಮಶಿವಯ್ಯನವರು ಅಧ್ಯಕ್ಷರು ಬಸವ ಕೇಂದ್ರ ಮಡೇನಹಳ್ಳಿ, ಇವರು ಸಹ ಇಲ್ಲಿ ಹಾಸೀನರಾಗಬೇಕಾಗಿ ವಿನಂತಿ. ಭಕ್ತಿಯಿಂದ ಶರಣಾರ್ಥಿ ಇವರೇ ಜಗಮ ಜ್ಯೋತಿ ಯೋಗ ಇವರನ್ನೇ
ಹೆಂಗವ ಜ್ಯೋತಿ ಹೌದು. ಶರಣ ಹಿರಿಯ ಚೇತನ. ಹಿರಿಯ ಈ ಚೇತನ. ಹಿರಿಯ ಚೇತನ. ಈಗ ನಮ್ಮ ಪಶುಮೂರ್ತಿಯವರಿಂದ ಒಂದು ವಚನ ಪ್ರಾರ್ಥನೆ ವೇದವ್ಯಾಸ ಕಲಾವಿದ. ಅವರಿಂದ ಭಕ್ತಿಯಿಂದ ಸ್ವಾಗತವನ್ನು ವಹಿಸುತ್ತೇವೆ. ಹಾಗೂ ನಮ್ಮ ಬಸವಭಕ್ತರಾದ ಮಳವಳ್ಳಿಯ ಪಶುಮೂರ್ತಿಯವರು ಸಹ ಅವರು ಸಹ ಭಕ್ತಿಯಿಂದ ಸ್ವಾಗತ ವಹಿಸುತ್ತೇವೆ. ಹಾಗೂ 95 ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೇರುವೆ ದೇವರಿಗೆ ಸೇರುವೆ ಹಾಡುವೆ ಹಾಡುವೆ ಆಟ ಮುದ್ದು ಮುದ್ದು ಹಾಕಿದ್ರ ಬಾಗಿಲು ಹಾಕಿದ್ರ ಯಾರು ಈಗ ಕಟ್ಟಿಕೊಳ್ಳುತ್ತಾರೆ ಅವರು ನಿಜವಾದ ಪರಮಾತ್ಮ. ನಿಮ್ಮಲ್ಲಿ ದೇವರಿದ್ದಾನೆ, ಅದು ತಿಳಿದುಬೇಕು. ಪೂಜೆ ಅರ್ಚನೆ ಪೂಜೆ ಮಂತ್ರ ಪೂಜೆ ಅಲ್ಲ, ದೀಪ ದೀಪಕ್ಕೆ ಪೂಜೆ ಅಲ್ಲ. ಪರಸಿ ಪರಬ್ರ ದೈವ ವಿಷ್ಣುವಾದ. ಹಾಗೂ ಇತರ ಕಾನು ಜಂಕೇಶ್ವರ ಸತ್ಯಕ್ಕೆ ಹೇಳಿದ್ರು ವಚನ. ಜಂಕೇಶ್ವರ ಪೂಜೆ ಅಂದರೆ ನಾವು ಮಾಡುವ ಕಾಯಕವೇ ಪೂಜೆ. ಎಲ್ಲಿ ಏನು ಕಾಯಕ ಮಾಡ್ತೀರಿ ಅದೇ ನಿಜವಾದ ಜಂಗಮ ಪೂಜೆ. ನಿಜವಾದ ಜಂಗಮ ಪೂಜೆ ಅದು ಅರ್ಥ. ಬಸವಣ್ಣ 12ನೇ ಶತಮಾನದಲ್ಲಿ ಇಡೀ ಎಲ್ಲ ಸಮಾಜಕ್ಕೂ ಒಂದು ಸ್ವಾತಂತ್ರ್ಯ ಕೊಟ್ಟರು ಬಸವಣ್ಣ. ಬಸವಾದಿ ಸ್ವಾತಂತ್ರ್ಯ ಶಿವಶರಣವರು ಸಂಸತ್ ಭವನ ಒಕ್ಕಲಿ ಮುದ್ರಣೆ ಇದ್ದಾಗ ಆಗ ಬಂದು ಹೇಳೋದು, ನಾನು ಒಕ್ಕಲಿ ಮುದ್ರಣೆ ಎಂದರು. ಗಂಟಾ ಗೋಸವಾಗಿ ಅನುಭವ ಉಂಟೆ. ಚಲಬೇಕು ಶರಣಂಗೆ ಪರಧನವಲ್ಲೆನೆಂಬ ಚಲಬೇಕು ಶರಣಂಗೆ ಚಲಬೇಕು ಶರಣಂಗೆ ಪರಧನವಲ್ಲೆನೆಂಬ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವೇಶ. ಶ್ರೀ ಗುರು ಬಸವೇಶ. ಶ್ರೀ ಗುರು ಬಸವೇಶ. ಶ್ರೀ ಗುರು ಬಸವೇಶ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. 98 ಮಹಾಮನಿಯ ಪರವಾಗಿ ಜಗಜ್ಯೋತಿ ಬಸವಣ್ಣವರಿಗೆ ಶರಣು ಶರಣಾರ್ಥಿಗಳು. ಇರಲಿ ಬಿಡಿ. ಅದರಿಂದ ಸದ್ಯಕ್ಕೆ ಇವತ್ತು ಚೆನ್ನಾಗಿ ನಡೀತು. ನಮ್ಮ ಹಿರಿಯ ಗೊತ್ತು ಅರ್ಕೆಸ್ ನಗರ ಅಂತ. ಇದೇ ಗಿರಿಸ ಮನೆ ಮಹಾಮನೆ ಕಾರ್ಯಕ್ರಮ ಇಲ್ಲೇ ಮಾಡ್ತಿದ್ವಿ. ಎನ್ನ ಹಾನಿ ವೃದ್ಧಿ ನಿಮ್ಮ ಧೈರ್ಯ ಎನ್ನ ವಾಮ ಕ್ಷೇಮ ನಿಮ್ಮ ಧೈರ್ಯ 95 ವರ್ಷ ಇವರಿಗೆ ಸಿದ್ದಪ್ಪ ಅಂತೇವರು. ಎನ್ನ ಮಾನಾಪಮಾನವು ಎನ್ನ ಮಾನಾಪಮಾನವು ನಿಮ್ಮ ದಯ್ಯ ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ
ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಚಾರಿಟಬಲ್ ಟ್ರಸ್ಟ್ಗೆ ನಾವು ನಿಮಗೆ ಆಶಿಸ್ತೀವಿ. ರೂಪಿಸಿದ್ರೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಬಹುದು. ನಿಮ್ಮ ಒಂದು ಆಸಕ್ತಿ, ಈ ಒಂದು ಬಸವ ಧರ್ಮ ಒಂದು ಪ್ರಚಾರಕ್ಕೆ ನೀವು ಮಾಡ್ತಾ ಇರುವಂಥ ಒಂದು ಶ್ರಮ ಇವೆಲ್ಲ ಸಾರ್ಥಕ ಆಗ್ತದೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. सहनौ भुनक्तु सह वीर्यं करवावहै तेजस्विनावधीतमस्तु महाविद्यशावहै ॐ शान्ति शान्ति शान्तिः. ಅಲ್ಲದೆ ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂತ. ನನ್ನ ಮಾತು ಪರಿಶುದ್ಧವಾಗಿರಬೇಕು, ಜನಗಳ ಹೃದಯವನ್ನು ತಟ್ಟುವಂತಿರಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ. ಎಷ್ಟು ಪವಿತ್ರ ಅಂತಕ್ಕಂಥದ್ದನ್ನ ನಾವು ಮಾತುಗಳನ್ನು ಅರ್ಥ ಮಾಡಬೇಕು. ಆ ಮಾತುಗಳು ಯಾವ ರೀತಿ ಇರಬೇಕು ಅಂತ ಮೊದಲು ನಾನು ಅರ್ಥಿರಬೇಕು. ಆ ಮಾತುಗಳು ಬೇರೆಯವರಿಗೆ ಎಷ್ಟು ಮಟ್ಟಿಗೆ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಂಡಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ನೋಡಿ, ಎಷ್ಟು ಹಿರಿಯರು ಎಷ್ಟು ಬುದ್ಧಿವಂತರು ಅಂತ ನೋಡಿ, ಯಾವ ರೀತಿ ಮಾತುಗಳಿಗೆ ಎಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ ಅಂತ ತಿಳ್ಕೋಬೇಕು. ತುತ್ತು ತೂಕ ಕೆಡಿಸ್ತು, ಮಾತು ಮನೆ ಕೆಡಿಸ್ತು. ನೋಡಿ, ಮಾತು ಮನೆ ಕೆಡಿಸ್ತು, ತುತ್ತು ತೂಕ ಕೆಡಿಸ್ತು ಅಂತ ಅಂದ್ಬಿಟ್ಟು ಸುಲಭವಾಗಿ ಅದನ್ನ ಜೋಡಿಸಿ ನಿಮ್ಗಳೆಲ್ಲ ಮುಂದೆ ಇಟ್ಟಿದ್ದಾರೆ. ಇವೆಲ್ಲ ಅನುಭವೋಕ್ತಿಗಳು, ನಾವುಗಳೆಲ್ಲ ತಿಳ್ಕೊಂಡಿರ್ಬೇಕು. ಒತ್ತಿಗೆ ಒಲಿದ ಮಾತು ಸತ್ತವನು ಎದ್ದು ಬಂದಂತೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮಾತಿಗೆ ಎಷ್ಟು ಪವಿತ್ರವಾದ ತಿಳ್ಕೊಳ್ಳುವಂತಹ, ಹೃದಯ ತಟ್ಟುವಂತಹ ಪದಗಳಿಂದ ಜೋಡಿಸಿದ್ದಾರೆ. ನೋಡಿ, ಬಸವೇಶ್ವರರ ವಚನದಲ್ಲೂ ಕೂಡ ಬರ್ತದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪದಂತಿರಬೇಕು, ನುಡಿದರೆ ಲಿಂಗಮೆ ಚೌದವುದು ಎನ್ನಬೇಕು, ನುಡಿಯಲಾಗಿ ನಡೆಯದಿದ್ದರೆ ಮೆಚ್ಚರ ಕೂಡಲ ಸಂಗಮ ದೇವ. ನೋಡಿ, ನಾವು ಒಂದು ಮಾತಾಡ್ಬಿಟ್ಟ ಮೇಲೆ ಆ ರೀತಿ ನಾವು ನಡ್ಕೋಬೇಕು. ಅದು ನಿಜವಾದ ಮಾತು. ಅದಕ್ಕೆ ಮಾತೇ ಮೃತ್ಯು ಅಂತ ಹೇಳಿರ್ತಕ್ಕಂಥದ್ದು. ನಾವು ಮಾತುಗಳನ್ನ ಮೃತ್ಯು ರೀತಿ ಮಾತನಾಡಬಾರ್ದು. ಶಾಂತತೆಯಿಂದ ನಾಲ್ಕಾರು ಜನರ ಹೃದಯವನ್ನ ತಟ್ಟುವಂತಿರಬೇಕು, ಶಾಂತವನ್ನು ನೀಡುವಂತಿರಬೇಕು. ನೋಡಿ, ಮಾತಿಗೆ ಎಷ್ಟು ಪವಿತ್ರವಾಗಿದೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ